ಇವತ್ತು ನಮ್ಮೂರಾಗಿರುತ್ತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಇತ್ತು. ಅದ್ರ ಸಂಬಂಧ ತೋರಿಸ್ತೀನಿ ಬರ್ರಿ ಮುಂದೆ. ನಮಸ್ಕಾರ ಎಲ್ಲದು ನಿಮಗೆ ಡೇ 51 ಆಫ್ 10 ಚಾಲೆಂಜ್ ಈ ದಿನ ವ್ಲಾಗ್ ಬಂದಿದ್ದಿಲ್ರಿ. ಯಾಕಂದ್ರ ಆರಾಮದಿಲ್ರಿ, ಅದ್ರ ಸಂಬಂಧ ಬಂದಿಲ್ರಿ. ಕಂಟಿನ್ಯೂ ಬಿಡ್ತೀನಿ ಅಂತ ಡೈಲಿ ವ್ಲಾಗ್ ಬರ್ತಾವ್ರಿ. ಸಪೋರ್ಟ್ ಮಾಡ್ರಿ, ಹೆಂಗ ಈ ದಿನ ಸಪೋರ್ಟ್ ಮಾಡ್ರಿ, ಹಂಗೆ ಇನ್ಮ್ಯಾಗು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಹಿಂಗೆ ನಾವ್ ಏನ್ ಮಾಡತ್ತಿದ್ವಿ ಅಂದ್ರೆ ಇವಾಗ ಎಂಗಲ್ ಪೇಂಟ್ ಹಚ್ಚಾಕತ್ತೀವ್ರಿ. ಯಾಕಂದ್ರ ಇಲ್ಲಿ ಅಂಗಡಿ ಮಾಡಕ್ ಬಿಟ್ಟಿವ್ರಿ, ಅದ್ರ ಸಂಬಂಧ ಪೇಂಟ್ ಹಚ್ಚಾಕತ್ತೀವ್ರಿ. ಯಾ ಅಂಗಡಿ ಅಂತ ಮುಂದೆ ಹೇಳ್ತೀನಿ ಅಂತ ಅಲ್ಲಿವರೆಗೂ ವೇಟ್ ಮಾಡ್ರಿ. ಹಂಗೆ ಕೆಲಸ ಮಾಡಕ್ ಬಿಟ್ಟಿರಿ. ಕೆಲಸ ಮಾಡ್ಲಿಕ್ಕಂದ್ರ ನಡಿದೆ ಅಲ್ರಿ. ನಾವ್ ಗಾಯ ಸಿಟ್ಟಿದ ರೊಕ್ಕದಾಗ ಶೋಕಿ ಮಾಡಲ್ರಿ. ನಾವಂತ್ರು ಸ್ವಂತ ದಮ್ ಮ್ಯಾಗ ದುಡಿದಕ್ಕೆ ಶೋಕಿ ಮಾಡ್ತೀವಿ. ಹಂಗೆ ನಾವ್ ಇವತ್ತು ಎಲ್ಲಿ ಹೊಂಟ್ಬಿಟ್ಟಿವಿ ಅಂದ್ರೆ ಯಲಗೂರ್ ಕೊಂಟು ಬಿಟ್ಟಿವ್ರಿ. ಯಾಕಂದ್ರ ಅಲ್ಲಿ ದೇವಸ್ಥಾನ ಕೊಂಟು ಬಿಟ್ಟಿವ್ರಿ. ಯಲಗೂರ್ ದೇವಸ್ಥಾನ ಹನುಮಂತ ದೇವ್ರಿಗೆ. ಅದಕ್ಕ ಹಂಗ ಚಪಕ್ ಅನ್ಕಂತ ಹಂಗ ಬಂದೇ ಬಿಟ್ಟಿವ್ರಿ ಯಲಗೂರ್ಕ. ಹಂಗೆ ಬಂದ್ ಕೇಸ್ ಈಗ ದೇವಸ್ಥಾನಕ ನಮ್ಮ ಅಣ್ಣ ದರ್ಶನ ಮಾಡಕ್ ಬಿಟ್ಟಾನಿ. ಬಂದ್ ಬಿಡ್ರಿ, ಎದಕ್ ಬಂದಿರಿ ನೀವು? ಹಾ ಎಸ್, ನೀನು ಫೋನ್ ಬಿಡು. ಹಂಗೆ ನೋಡ್ರಿ ಹಾಸ್ಟೆಲ್ ಹುಡುಗರೆಲ್ಲರೂ ಕುಡ್ಕಿಸಿ ದೀಪ ಹಿಡ್ಕೊಂಡ್ ಬಂದ್ಬಿಟ್ಟಾರೆ. ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾನಿರ್ವಾಣ ದಿನ ಐತ್ರಿ. ಅದ್ರ ಸಂಬಂಧ ಎಲ್ಲರೂ ಬಂದ್ಬಿಟ್ಟಾರೆ ಸ್ಟೂಡೆಂಟ್ ಗಳು. ಹಂಗೆ 1956 ಡಿಸೆಂಬರ್ 6ನೇ ತಾರೀಕಿಗೆ ಒಬ್ರು ವ್ಯಕ್ತಿ ತಿರ್ಕೋತಾರ. ಆ ವ್ಯಕ್ತಿ ತಿರ್ಕೊಂಡಾಗ 193 ರಾಷ್ಟ್ರಗಳು ತಮ್ಮ ರಾಷ್ಟ್ರಗಳನ್ನು ಕೆಳಗಿಳಿಸಿ ಗೌರವ ಸಮರ್ಪಣೆ ಮಾಡುತ್ತಾರೆ. ಅಂತಹ ದೇಶದ ಏಕೈಕ ಮಹಾನ್ ವ್ಯಕ್ತಿ ಯಾರಂದ್ರೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೈ ಗುರುತು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿ ತಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.